ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 25. ತನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಮೇಲಕ್ಕೆ ಬಂದು ತನ್ನ ಕೋಣೆಯಲ್ಲಿ ಕುಳಿತು ಬೆಳಿಗ್ಗೆ ಆದಿ ವರ್ತನೆಯನ್ನು ನೆನಪಿಸಿಕೊಳ್ಳುತ್ತಾ ಇವರು ನನ್ನೊಂದಿಗೆ ಯಾಕೆ ಹೀಗೆ ವರ್ತಿಸುತ್ತಿದ್ದಾರೆ ಅಂದುಕೊಳ್ಳುತ್ತಾ ಆದಿ ಸಾಮೀಪ್ಯ ನೆನಪಾದಾಗ ಕೆನ್ನೆಗಳಲ್ಲಿ ತಾನೇ ಅರಿಯದಂತೆ ಹೊಸ ನಾಚಿಕೆ ಮೂಡುತ್ತಿದ್ದರೆ ಕೆನ್ನೆಗಳು ಕೆಂಪಾಗುತ್ತವೆ. ಗಾನವಿ ತಾನೇ ಅರಿಯದ ಹೊಸ ಊಹಾಲೋಕದಲ್ಲಿ ವಿಹರಿಸುತ್ತಾ ನಂತರ ವಾಸ್ತವಕ್ಕೆ ಬಂದು ತಾನು ಅತಿಯಾಗಿ ಆಸೆ ಪಡುತ್ತಿದ್ದೇನೆ ಎಂದುಕೊಂಡು ಮತ್ತೆ ಮೌನವಾಗಿ ಬದಲಾಗುತ್ತಾಳೆ ಗಾನವಿ. ನಂತರ ಕಲ್ಪ ಶಾಪಿಂಗ್ ಎಂದಿದ್ದು ನೆನಪಾಗಿ ಡೈನಿಂಗ್ ಟೇಬಲ್ ಹತ್ತಿರ ಅಷ್ಟು ಚರ್ಚೆ ನಡೆಯುತ್ತಿದ್ದರೂ ಸೈಲೆಂಟಾಗಿ ತನಗೇನು ಸಂಬಂಧವಿಲ್ಲದಂತೆ ಇದ್ದ ಆದಿನ ನೋಡಿ ಇಷ್ಟಕ್ಕೂ ನಾಳೆ ನನ್ನನ್ನು ಶಾಪಿಂಗಿಗೆ ಹೋಗು ಎಂದ ಆಗ ಅಥವಾ ಬೇಡ ಎಂದ ಎಂದು ಯೋಚಿಸುತ್ತಿರುತ್ತಾಳೆ. ಒಂದು ವೇಳೆ ಹೋದರೆ ಕಲ್ಪ ತನಗೆ ಏನು ತೆಗೆದುಕೊಳ್ಳದೆ ಇದ್ದರೆ ಸುಮ್ಮನಿರುವುದಿಲ್ಲ. ಹಾಗಂತ ಅವರು ದುಡ್ಡಿನಲ್ಲಿ ನಾನೇನಾದರೂ ಖರೀದಿಸಿದರೆ ಆದಿಗೆ ಮತ್ತೆ ನಾನು ದುಡ್ಡಿನ ಮನುಷ್ಯಳು ಎಂದು ಅನುಮಾನ ಬರುತ್ತಾ ಎಂದು ಯೋಚಿಸುತ್ತಾ ನಮ್ಮ ಚಿಕ್ಕಮ್ಮ ಹೇಳಿದ ಹಾಗೆ ನನಗೆ ದುಡ್ಡಿನ ಹುಚ್ಚು ಇದೆ ಎಂದು ಮುದ್ರೆ ಒತ್ತುತ್ತಾರಾ ಎಂದು ಒದ್ದಾಡುತ್ತಿರುತ್ತಾಳೆ ಗಾನವಿ. ಅಜ್ಜಿ ಕಲ್ಪ ಜೊತೆ ನನ್ನನ್ನು ಕರೆದುಕೊಂಡು ಹೋಗುವಂತೆ ಅಷ್ಟು ಗಟ್ಟಿಯಾಗಿ ಹೇಳಿದ್ದಾರೆ. ಹಾಗಾಗಿ ಕಲ್ಪ ನನ್ನನ್ನು ಬಿಡುವುದಿಲ್ಲ. ಖಂಡಿತವಾಗಿಯೂ ನನ್ನನ್ನು ಕರೆದುಕೊಂಡು ಹೋಗುತ್ತಾಳೆ. ಹಾಗೆಯೇ ನಾನು ಏನು ತೆಗೆದುಕೊಳ್ಳದಿದ್ದರೆ ಅವಳು ಸುಮ್ಮನಿರುವುದಿಲ್ಲ ಎಂದು ಅಂದುಕೊಳ್ಳುತ್ತಾ ಏನೋ ನಿರ್ಧಾರಕ್ಕೆ ಬಂದವಳಂತೆ ತನ್ನ ಊರಿನಿಂದ ಇಲ್ಲಿಗೆ ಬರುವಾಗ ತಂದಿದ್ದ ಸ್ವಲ್ಪ ಹಣವನ್ನು ತೆಗೆದು ತನ್ನ ಪರ್ಸ್ನಲ್ಲಿ ಇಟ್ಟುಕೊಂಡು ಇದರಿಂದಲೇ ನಾನು ನನಗೆ ಬೇಕಾದವುಗಳನ್ನು ತೆಗೆದುಕೊಳ್ಳಬೇಕು ಎಂದು ಅಂದುಕೊಳ್ಳುತ್ತಾಳೆ. ತಾನು ತೆಗೆದುಕೊಂಡ ನಿರ್ಧಾರಕ್ಕೆ ತಾನೇ ಸಂಭ್ರಮಿಸುತ್ತಾ ಹೀಗೆ ಮಾಡಿದರೆ ಅಜ್ಜಿಯ ಮಾತು ಮೀರದಂತೆಯೂ ಇರುತ್ತದೆ, ನನ್ನ ಆತ್ಮಗೌರವಕ್ಕೂ ಎಂತಹ ಧಕ್ಕೆ ಬರುವುದಿಲ್ಲ ಎಂದು ಅಂದುಕೊಳ್ಳುತ್ತಾಳೆ. ಅಜಯ್ ಹೈದರಾಬಾದ್ಗೆ ಬರಲು ನೈಟ್ ಬಸ್ ಹತ್ತುತ್ತಾನೆ. ತನ್ನ ಸೀಟನ್ನು ಸ್ವಲ್ಪ ಹಿಂದೆ ದೂಡಿ ಹೊರಗಿಕೊಂಡು ಗಾನವಿಯ ಯೋಚನೆಯಲ್ಲಿ ವಿಹರಿಸುತ್ತಾ ಇನ್ನೂ ಕೆಲವು ಗಂಟೆಗಳೇ ಗಾನವಿ, ಆ ನಂತರ ನೀನು ನನ್ನ ಕಣ್ಣ ಮುಂದೆ ಇರುತ್ತೀಯ. ನಿನ್ನ ನೋಡಿ ಎಷ್ಟು ದಿನವಾಯಿತು, ಹೇಗಿದ್ದೀಯಾ? ಕನಿಷ್ಠ ನನ್ನನ್ನು ಒಮ್ಮೆಯಾದರೂ ನೆನಪಿಸಿಕೊಂಡಿದ್ದೀಯಾ? ಇಲ್ಲದಿದ್ದರೆ ನನ್ನನ್ನು ಮರೆತು ನಿನ್ನ ಗಂಡನೊಂದಿಗೆ ಸಂತೋಷವಾಗಿದ್ದೀಯಾ? ಆದರೂ ಇನ್ನೆಷ್ಟು ದಿನ ಲೇ ನಿನಗೆ ಆ ಸಂತೋಷ? ನಾನು ಬಂದು ನಿನ್ನನ್ನು ನನ್ನ ಹತ್ತಿರ ಕರೆದುಕೊಳ್ಳುವವರೆಗೂ. ನಂತರದಿಂದ ನನಗೆ ಪ್ರತಿದಿನವೂ ಸಂತೋಷವೇ. ನೀನು ನಾನು ಇಬ್ಬರೇ. ನಿನ್ನನ್ನು ನಾನು ಎಲ್ಲಿಗಾದರೂ ದೂರ ಕರೆದುಕೊಂಡು ಹೋಗಿಬಿಡುತ್ತೇನೆ. ಈ ಬಾರಿ ನೀನು ನನ್ನಿಂದ ತಪ್ಪಿಸಿಕೊಳ್ಳುವ ಅವಕಾಶ ನಿನಗೆ ಕೊಡುವುದಿಲ್ಲ. ಇವರು ಯಾರೇ ಆಗಿರಲಿ ಅವರಿಗೆ ನಿನ್ನ ಮೇಲೆ ಯಾಕಷ್ಟು ಹಾಗೆ ಇದೆಯೋ ಗೊತ್ತಿಲ್ಲ. ಆದರೆ ನನಗೆ ಮಾತ್ರ ತಿಳಿಯದೆಯೇ ಸಹಾಯ ಮಾಡುತ್ತಿದ್ದಾರೆ. ಆದರೂ ಅವರು ಯಾರಾದರೆ ನನಗೇನು? ನನಗೆ ಬೇಕಾದ ನಿನ್ನನ್ನು ನನ್ನ ಕೈಗೆ ಮಣ್ಣು ಅಂಟದಂತೆ ನನ್ನೊಂದಿಗೆ ಕಳುಹಿಸುತ್ತಿದ್ದಾರೆ. ನನಗಷ್ಟೇ ಸಾಕು. ಇನ್ನು ಎಷ್ಟು ದಿನವೋ ಈ ವಿರಹ ವೇದನೆಯಿಂದ ಕಾಯಬೇಕೋ ಅಂದುಕೊಳ್ಳುತ್ತಾ ಗಾನವಿಯ ರೂಪವನ್ನು ನೆನಪಿಸಿಕೊಳ್ಳುತ್ತಾ ನಿದ್ದೆಗೆ ಜಾರುತ್ತಾನೆ. ಮತ್ತೆ ಅವನಿಗೆ ಎಚ್ಚರವಾಗುವುದು ಹೈದರಾಬಾದ್ ತಲುಪಿದ ಮೇಲೆಯೇ. ಆ ದಿನ ಕೂಡ ಗಾನವಿ ಆದಿ ಮನೆಗೆ ಬಂದು ಫ್ರೆಶ್ ಆಗಿ ಬಂದ ನಂತರ ಡಿನ್ನರ್ ಬಡಿಸಿ ಆದಿ ಕಡೆ ನೋಡುತ್ತಾಳೆ. ಆಗ್ಲಾದರೂ ತಾನು ಕಲ್ಪ ಜೊತೆ ಹೋಗುವ ಬಗ್ಗೆ ಏನಾದರೂ ಹೇಳುತ್ತಾರೇನೋ ಎಂದು. ಆದರೆ ಆದಿಗೆ ಆ ವಿಷಯವೇ ನೆನಪಿರುವುದಿಲ್ಲ. ಡಿನ್ನರ್ ಮುಗಿಸಿ ಮೇಲಕ್ಕೆ ಹೋಗಿಬಿಡುತ್ತಾನೆ. ತನ್ನ ಕೆಲಸ ಮುಗಿಸಿಕೊಂಡು ಮೇಲಕ್ಕೆ ಹೋಗಿ ನೋಡುವಷ್ಟರಲ್ಲಿ ಅಷ್ಟರಾಗಲೇ ಆದಿ ಬೆಡ್ ಮೇಲೆ ಇರುವುದರಿಂದ ಸೋಫಾ ಖಾಲಿ ಕಾಣಿಸುತ್ತದೆ. ಹೋ, ಇವತ್ತು ಕೆಲಸ ಇಲ್ವಾ? ಹೋಗಲಿ ಬಿಡು, ಇವತ್ತಾದರೂ ಬೇಗ ಮಲಗಿದ್ದಾರೆ. ಪಾಪ, 4 ದಿನಗಳಿಂದ ಮಧ್ಯರಾತ್ರಿವರೆಗೂ ಕೆಲಸ ಮಾಡಿಕೊಳ್ಳುತ್ತಿದ್ದಾರೆ. ಹಾಗಾದರೆ ಆರೋಗ್ಯ ಹಾಳಾಗುತ್ತದೆ ಎಂದು ಬೇಸರ ಪಡುತ್ತಾ ಇಷ್ಟು ಹಣ ಇದ್ದರೂ ಏನು ಲಾಭ? ಮಧ್ಯರಾತ್ರಿವರೆಗೂ ನಿದ್ದೆ ಮಾಡದೆ ಕೆಲಸ ಮಾಡುವುದೇನು ಎಂದು ಅಂದುಕೊಳ್ಳುತ್ತಾ ಬೆಡ್ ಮೇಲೆ ಮಲಗಿರುವ ಆದಿನ ಒಂದು ಬಾರಿ ನೋಡಿ ಸೋಫಾದಲ್ಲಿ ಮಲಗಿ ಹೊದಿಕೆ ಹೊದ್ದುಕೊಳ್ಳುತ್ತಾಳೆ.
ಬೆಳಿಗ್ಗೆಯಿಂದ ಮಾಡಿದ ಕೆಲಸಗಳಿಂದ ಗಾನವಿ ತಕ್ಷಣ ನಿದ್ದೆಗೆ ಜಾರಿದರೆ ಆದಿಗೆ ಮಾತ್ರ ಎಷ್ಟೇ ಹೊತ್ತಾದರೂ ನಿದ್ದೆ ಬರುವುದಿಲ್ಲ. ಬೆಳಿಗ್ಗೆಯಿಂದ ಆಫೀಸ್ನಲ್ಲಿ ಕೆಲಸ ಮಾಡಿ ಬಂದಿದ್ದರೂ ನಿದ್ದೆ ಬಾರದೆ ಅತ್ತ ಇತ್ತ ತಿರುಗುತ್ತಾ ಸೋಫಾ ಕಡೆ ನೋಡುವಷ್ಟರಲ್ಲಿ ಗಾನವಿ ಪ್ರಶಾಂತವಾಗಿ ನಿದ್ದೆ ಮಾಡುತ್ತಿರುವುದು ಕಾಣಿಸುತ್ತದೆ. ಇಲ್ಲಿ ನನಗೆ ನಿದ್ದೆ ಬಾರದೆ ಒದ್ದಾಡುತ್ತಿದ್ದರೆ ನೀನು ಮಾತ್ರ ಪ್ರಶಾಂತವಾಗಿ ನಿದ್ದೆ ಮಾಡುತ್ತೀಯಾ ಎಂದು ಅಂದುಕೊಳ್ಳುತ್ತಾ, ಆದರೂ ನನಗೇನು ಇವತ್ತು ಆಫೀಸ್ನಲ್ಲಿ ಅಷ್ಟಾಗಿ ಸುಸ್ತಾಗಿದ್ದರೂ ಕೂಡ ಇನ್ನೂ ನಿದ್ದೆ ಬರುತ್ತಿಲ್ಲ ಎಂದು ಯೋಚಿಸುತ್ತಾ ನಿನ್ನೆ ರಾತ್ರಿ ಗಾನವಿ ಎದೆಯ ಮೇಲೆ ಮಲಗಿರುವುದು ನೆನಪಾಗಿ ಅದೆಲ್ಲ ವಯಸ್ಸಿನ ಪ್ರಭಾವ ಎಂದು ಅರ್ಥವಾಗಿ ತಲೆ ಹಿಡಿದುಕೊಳ್ಳುತ್ತಾ, ಆ ಗಾನವಿ, ಏನು ಮಾಡಿದೀಯೇ? ನನ್ನನ್ನು ಬೇಡ ಬೇಡ ಎನ್ನುತ್ತಲೇ ನಿನ್ನ ಮಾಯೆಯಲ್ಲಿ ಬೀಳಿಸುತ್ತಿದ್ದೀಯ ಕಣೆ. ಅಮಾಯಗಳಂತೆ ಏನೂ ತಿಳಿಯದವಳ ಹಾಗೆ ಇರುತ್ತಲೇ ನನ್ನನ್ನು ನಿನಗೆ ಹತ್ತಿರವಾಗಿ ಇರಿಸಿಕೊಳ್ಳಲು ಬಯಸುತ್ತಿದ್ದೀಯ ಕಣೆ. ಒಂದು ದಿನ ನಿನಗೆ ಹತ್ತಿರವಾಗಿ ಮಲಗಿದೇನೋ ಇಲ್ಲವೋ, ಇವತ್ತು ನನಗೆ ನಿದ್ದೆ ಬರುತ್ತಿಲ್ಲ ಎಂದು ಪಕ್ಕದಲ್ಲೇ ಇದ್ದ ದಿಂಬನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಮಲಗಿದರೂ ಎಷ್ಟೇ ಹೊತ್ತಾದರೂ ನಿದ್ದೆ ಬರುವುದಿಲ್ಲ ಆದಿಗೆ. ಇನ್ನು ಲಾಭವಿಲ್ಲ ಅಂದುಕೊಂಡು ಬೆಡ್ ಹಿಡಿದು ಸೋಫಾದಲ್ಲಿ ಮಲಗಿರುವ ಗಾನವಿ ಹತ್ತಿರ ಬರುತ್ತಾನೆ. ಗಾನವಿಯನ್ನು ಹತ್ತಿರವಾಗಿ ನೋಡುವಷ್ಟರಲ್ಲಿ ಮಂದವಾಗಿ ಬರುತ್ತಿರುವ ಅವಳ ಉಸಿರಾಟಕ್ಕೆ ಅವಳು ಗಾಢ ನಿದ್ರೆಯಲ್ಲಿದ್ದಾಳೆ ಎಂದು ತಿಳಿಯುತ್ತದೆ. ಪ್ರಶಾಂತವಾಗಿ ನಿದ್ದೆ ಮಾಡುತ್ತಿರುವ ಗಾನವಿಯನ್ನು ನೋಡಿ ನನ್ನ ನಿದ್ದೆ ಕೆಡಿಸಿ ನೀನು ಮಾತ್ರ ಹಾಯಾಗಿ ಮಲಗುತ್ತೀಯಾ ಎಂದು ಬೈದುಕೊಳ್ಳುತ್ತಾ ಗಾನವಿ ಒದ್ದುಕೊಂಡಿದ್ದ ಹೊದಿಕೆ ತೆಗೆದು ಗಾನವಿಯನ್ನು ಎತ್ತಿಕೊಂಡು ಬೆಡ್ ಮೇಲೆ ಮಲಗಿಸಿ ಚಂದ್ರ ಬಿಂಬದಂತಹ ಗಾನವಿಯ ರೂಪವನ್ನು ಕಣ್ಣುಗಳಲ್ಲಿ ತುಂಬಿಕೊಳ್ಳುತ್ತಾ ಮನಸ್ಸು ಹಾಯಾಗಿ ಬದಲಾಗುವುದರಿಂದ ತನ್ನ ಎದೆಯ ಮೇಲೆ ತಲೆ ಇಟ್ಟುಕೊಂಡು ಅವಳ ಸೊಂಟದ ಸುತ್ತ ಕೈ ಹಾಕಿ ಗಟ್ಟಿಯಾಗಿ ಅಪ್ಪಿಕೊಂಡು ಮಲಗುತ್ತಾನೆ. ಅದೇನು ಆಶ್ಚರ್ಯವೋ, ಎಲ್ಲಿಯೂ ಇಲ್ಲದ ಪ್ರಶಾಂತತೆ ತನ್ನ ಸತಿಯ ಸಾನ್ನಿಧ್ಯದಲ್ಲಿ ದೊರೆಯುತ್ತಿದ್ದರೆ 5 ನಿಮಿಷಗಳಲ್ಲಿ ಆದಿ ಕಣ್ಣು ರೆಪ್ಪೆಗಳು ನಿದ್ದೆಗೆ ತೂಗುತ್ತಾ ಮುಚ್ಚಿ ಹೋಗಿ ನಿದ್ದೆಗೆ ಜಾರುತ್ತಾನೆ. ಗಾನವಿ ಮೈಯಿಂದ ಬರುತ್ತಿರುವ ಬೆಚ್ಚಗಿನ ಸ್ಪರ್ಶಕ್ಕೆ ಗಾನವಿಯನ್ನು ಇನ್ನೂ ಸ್ವಲ್ಪ ತನ್ನೊಳಗೆ ಸೇರಿಸಿಕೊಳ್ಳುತ್ತಾ ಗಾಢ ನಿದ್ದೆಗೆ ಜಾರುತ್ತಾನೆ ಆದಿ. ಆದಿ ಮಲಗಿದ ಕೂಡಲೇ ಗಾನವಿಯ ಕೈ ಅಪ್ರಯತ್ನವಾಗಿಯೇ ಆದಿ ಬೆನ್ನಿನ ಮೇಲೆ ಸೇರಿ ತಟ್ಟುತ್ತದೆ ನಿದ್ದೆಯಲ್ಲೇ. ಹಾಗೆ ಇಬ್ಬರು ಒಬ್ಬರ ತೋಳಿನಲ್ಲಿ ಒಬ್ಬರು ಪ್ರಶಾಂತವಾಗಿ ನಿದ್ದೆ ಮಾಡುತ್ತಾರೆ. ಬೆಳಗಾಗುವವರೆಗೂ ಬಸ್ನಲ್ಲಿರುವ ಅಜಯ್ಗೆ ತನ್ನ ಪಕ್ಕದಲ್ಲೇ ಕೇಳಿಸುತ್ತಿರುವ ರಣಗೊಣ ಶಬ್ದಗಳಿಗೆ ಮೆಲ್ಲಗೆ ಎಚ್ಚರವಾಗುತ್ತದೆ. ನಿದ್ದೆಯಲ್ಲಿದ್ದ ತಾನು ಕಣ್ಣು ತೆರೆದು ಪಕ್ಕಕ್ಕೆ ನೋಡುವಷ್ಟರಲ್ಲಿ ಆಗಲೇ ಸಿಟಿಯೊಳಗೆ ಎಂಟರ್ ಆಗುತ್ತಿರುತ್ತದೆ ಬಸ್. ಹೋ, ಆಗಲೇ ಸಿಟಿಯೊಳಗೆ ಬಂದು ಬಿಟ್ಟೆಯಾ ಎಂದು ಅಂದುಕೊಳ್ಳುತ್ತಾ ಪೂರ್ತಿಯಾಗಿ ಕಣ್ಣು ತೆರೆದು ಕಿಟಕಿಯಿಂದ ಸಿಟಿಯನ್ನು ನೋಡುತ್ತಾ ಇರುತ್ತಾನೆ. ಸ್ವಲ್ಪ ಸಮಯಕ್ಕೆ ತಾನು ಇಳಿಯಬೇಕಾದ ಸ್ಥಳ ಬರುವುದರಿಂದ ತನ್ನ ಬ್ಯಾಗ್ ತೆಗೆದುಕೊಂಡು ಕೆಳಗೆ ಇಳಿದು ಆಕೆ ಬರಲು ಹೇಳಿದಳು ಎಂದು ಇಂದು ಮುಂದು ಯೋಚಿಸದೆ ಬಸ್ ಹತ್ತಿ ಬಂದೆ. ಆದರೆ ಈಗ ಇಷ್ಟು ದೊಡ್ಡ ಸಿಟಿಯಲ್ಲಿ ಎಲ್ಲಿಗೆ ಹೋಗಬೇಕು ಎಂದು ಯೋಚಿಸುತ್ತಾ ಇರುತ್ತಾನೆ. ತಕ್ಷಣ ತನ್ನ ಫೋನ್ಗೆ ಯಾವುದೋ ಮೆಸೇಜ್ ಬಂದ ಸೌಂಡ್ ಕೇಳಿಸಿದಾಗ ಏನೆಂದು ಫೋನ್ ತೆಗೆದು ನೋಡಿಕೊಳ್ಳುತ್ತಾನೆ. ಅದರಲ್ಲಿ ತಾನು ಪ್ರತಿದಿನ ಮಾತನಾಡುವ ನಂಬರ್ನಿಂದ ಒಂದು ಮೆಸೇಜ್ ಬಂದಿರುತ್ತದೆ. ಅದು ಯಾವುದೋ ಒಂದು ಮನೆಯ ಅಡ್ರೆಸ್ ಎಂದು ಅರ್ಥವಾಗಿ ಅದು ಶಾಂಭವಿನೇ ಕಳುಹಿಸಿದ್ದು ಎಂದು ತಿಳಿಯುತ್ತದೆ. ಆ ಅಡ್ರೆಸ್ ಕೆಳಗಡೆಯೇ ಇನ್ನೊಂದು ಮೆಸೇಜ್, ತಕ್ಷಣ ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲಿಗೆ ಹೋಗು, ನಿನಗೆ ಬೇಕಾದ ಎಲ್ಲ ಸೌಲಭ್ಯಗಳೊಂದಿಗೆ ಮನೆ ರೆಡಿಯಾಗಿದೆ ಎಂದು. ಅಯ್ಯೋ, ನನ್ನನ್ನು ಇಲ್ಲಿಗೆ ಕರೆಸಿ ತಾನು ಮರೆತು ಬಿಟ್ಟಳೇನೋ ಅಂದುಕೊಂಡೆ. ಆದರೆ ನನಗಾಗಿ ಮನೆ ಕೂಡ ನೋಡಿ ಇಟ್ಟಿದ್ದಾರೆ. ಪರವಾಗಿಲ್ಲ, ನಾನು ತೊಂದರೆ ಪಡದಂತೆ ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದಾರೆ. ಅಂದರೆ ಗಾನವಿ ಅಲ್ಲಿಂದ ಹೋಗುವುದು ನನಗಿಂತ ಹೆಚ್ಚು ಅವರಿಗೆ ಹೆಚ್ಚು ಅವಶ್ಯಕತೆ ಇದೆ ಎಂದು ಅಂದುಕೊಳ್ಳುತ್ತಾನೆ ಅಜಯ್. ತಕ್ಷಣ ತನ್ನ ಮೊಬೈಲ್ ತೆಗೆದು ಕ್ಯಾಬ್ ಬುಕ್ ಮಾಡುತ್ತಾನೆ ಆ ಅಡ್ರೆಸ್ಗೆ. ಕ್ಯಾಬ್ ಬರುವಷ್ಟರಲ್ಲಿ ಹೊಟ್ಟೆಯಲ್ಲಿ ಹಸಿವಿನ ಕೂಗು ಕೇಳಿಸುತ್ತಿದ್ದರೆ ಪಕ್ಕದಲ್ಲೇ ಇದ್ದ ಹೋಟೆಲ್ಗೆ ಹೋಗಿ ತಿಂಡಿ ತಿಂದು ಒಂದು ಟೀ ಕುಡಿದು ಬರುತ್ತಾನೆ. ಇಷ್ಟರಲ್ಲಿ ಕ್ಯಾಬ್ ಡ್ರೈವರ್ ಫೋನ್ ಮಾಡುವುದರೊಂದಿಗೆ ಕ್ಯಾಬ್ ಬಂದ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಶಾಂಭವಿ ಕಳುಹಿಸಿದ ಅಡ್ರೆಸ್ಗೆ ತಲುಪುತ್ತಾನೆ ಅಜಯ್. ಒಂದು ಚಿಕ್ಕ ಇಂಡಿಪೆಂಡೆಂಟ್ ಹೌಸ್, ಚಿಕ್ಕದಾದರೂ ಅಚ್ಚುಕಟ್ಟಾಗಿ ನೀಟಾಗಿದೆ. ಮುಂದೆ ಚಿಕ್ಕ ಗೇಟ್, ಪಕ್ಕದಲ್ಲೇ ಪುಟ್ಟ ಗಾರ್ಡನ್, ಹೊರಗಡೆ ಬಾಗಿಲಿಗೆ ಬೀಗ ಹಾಕಿದೆ.
ಇಷ್ಟರಲ್ಲಿ ಮನೆಗೆ ತಲುಪಿದೆಯಾ ಎಂದು ತನ್ನ ಫೋನ್ಗೆ ಮೆಸೇಜ್ ಬಂತು. ಬೇಕಗಳು ಅಲ್ಲಿ ಹೂವಿನ ಕುಂಡದಲ್ಲಿ ಇರುತ್ತವೆ ಎಂದು ಇನ್ನೊಂದು ಮೆಸೇಜ್. ಇವಾಗ ತಾನೇ ಬಂದೆ ಎಂದು ರಿಪ್ಲೈ ಕೊಟ್ಟು ಅಲ್ಲಿ ಪಕ್ಕದಲ್ಲಿ ಇದ್ದ ಹೂವಿನ ಕುಂಡದಲ್ಲಿ ಇದ್ದ ಬೀಗಗಳಿಂದ ಬಾಗಿಲು ಓಪನ್ ಮಾಡುತ್ತಾನೆ. ಕಿಚನ್, ಬೆಡ್ರೂಮ್, ಹಾಲು 3 ರೂಮುಗಳೊಂದಿಗೆ ನೋಡಲು ಸುಂದರವಾಗಿದೆ ಆ ಮನೆ. ಹೋಗಲಿ ಬಿಡು, ಯಾವುದಾದರೂ ಸ್ಲಮ್ ಏರಿಯಾದಲ್ಲಿ ಹಾಕಿಬಿಡುತ್ತಾರೆ ಅಂದುಕೊಂಡೆ. ಆದರೆ ಮನೆ ನೋಡಲು ಚೆನ್ನಾಗಿಯೇ ಇದೆ ಅಂದುಕೊಳ್ಳುತ್ತಾ ಸಂತೋಷವಾಗಿ ಒಳಗಡೆ ಹೋಗುತ್ತಾನೆ ಅಜಯ್. ಅಬ್ಬಾ, ರಾತ್ರಿಯಿಂದ ಜರ್ನಿ ಮಾಡಿ ಕಿರಿಕಿರಿಯಾಗಿದೆ, ಮೊದಲು ಫ್ರೆಶ್ ಆಗಬೇಕು ಅಂದುಕೊಳ್ಳುತ್ತಾ ಫ್ರೆಶ್ ಆಗಲು ಬೆಡ್ರೂಮ್ನಲ್ಲಿರುವ ಅಟ್ಯಾಚ್ಡ್ ವಾಶ್ರೂಮ್ಗೆ ಹೋಗಿಬಿಡುತ್ತಾನೆ. ಫ್ರೆಶ್ ಆಗಿ ಬಂದು ಅಲ್ಲಿರುವ ಬೆಡ್ಡನ್ನು ನೋಡಿ ಚಿಕ್ಕ ಬೆಡ್ ಆದರೂ ಕೂಡ ಚೆನ್ನಾಗಿಯೇ ಇದೆ ಎಂದು ಅಂದುಕೊಳ್ಳುತ್ತಾ ಹ್ಯಾಪಿಯಾಗಿ ಪಕ್ಕದಲ್ಲಿ ಇಟ್ಟಿದ್ದ ಬ್ಯಾಗ್ನಿಂದ ಡ್ರೆಸ್ ತೆಗೆದುಕೊಂಡು ಹಾಕಿಕೊಂಡು ಸ್ವಲ್ಪ ಸಮಯಕ್ಕೆ ಹೊರಗೆ ಬಂದು, ಅವರು ನಿನ್ನನ್ನು ನನಗೆ ಕೊಡಿಸುತ್ತೇನೆ ಎನ್ನುತ್ತಿದ್ದರೆ ಎಂತಹವರೋ ಅಂದುಕೊಂಡೆ ಗಾನವಿ. ಆದರೆ ನನ್ನನ್ನು ಸಕಲ ರಾಜಭೋಗಗಳಿಂದ ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದಾರೆ, ಯಾವ ಕೊರತೆಯೂ ಬಾರದಂತೆ. ಅಂದರೆ ತುಂಬ ಶ್ರೀಮಂತರೇ ಅನ್ನಿಸುತ್ತೆ. ಇಷ್ಟು ದಿನ ನಿನ್ನನ್ನು ನೋಡದೆ ಹೇಗೋ ಇದ್ದೆ, ಆದರೆ ಇಲ್ಲಿಗೆ ಬಂದ ಕೂಡಲೇ ನಿನ್ನನ್ನು ಯಾವಾಗ ನೋಡುತ್ತೇನೆ ಎಂದು ನನ್ನ ಮನಸ್ಸು ಆತೊರೆಯುತ್ತಿದೆ. ಒಮ್ಮೆ ಕಾಣಿಸಿಕೊಳ್ಳೆ, ಹೇಗಿದ್ದೀಯೋ ನೋಡುತ್ತೇನೆ ಎಂದು ಅಂದುಕೊಳ್ಳುತ್ತಾನೆ ಅಜಯ್. ನೀನು ಚೆನ್ನಾಗಿಯೇ ಇರುತ್ತೀಯ ಬಿಡು, ನನ್ನಿಂದ ತಪ್ಪಿಸಿಕೊಂಡಿದ್ದೀಯಲ್ಲ, ಯಾವ ಬಾಧೆ ಭಯವಿಲ್ಲದೆ ಚೆನ್ನಾಗಿಯೇ ಇದ್ದು ಇರುತ್ತೀಯ. ನಾನು ಬಂದು ಬಿಟ್ಟೆನಲ್ಲ, ಇನ್ನು ನಿನ್ನನ್ನು ನನ್ನ ಹತ್ತಿರಕ್ಕೆ ಕರೆಸಿಕೊಳ್ಳುತ್ತೇನೆ ಅಂದುಕೊಂಡು ಸ್ವಲ್ಪ ಹೊತ್ತು ನಡು ಒರಗಿಸುತ್ತಾನೆ ಆ ಬೆಡ್ ಮೇಲೆ. ನಂತರ ಬರುವ ಶಾಂಭವಿ ಮೆಸೇಜ್ಗಾಗಿ ಎದುರು ನೋಡುತ್ತಾ ಆಗಲೇ ಬೆಳಗಾಗುತ್ತಾ ಇರುತ್ತದೆ. ಗಾನವಿಗಿಂತ ಮುಂಚಿತವಾಗಿ ಆದಿಗೆ ಎಚ್ಚರವಾಗುತ್ತದೆ. ತನ್ನ ತಲೆಯ ಕೆಳಗೆ ಹೂವಿನ ಚೆಂಡಿನಂತೆ ತಗಲುತ್ತಿರುವ ಮೃದುತ್ವಕ್ಕೆ ಕಣ್ಣು ತೆರೆದು ತಾನು ಎಲ್ಲಿದ್ದೇನೆ ಎಂದು ನೋಡುತ್ತಿರುತ್ತಾನೆ. ಆಗ ತಾನೇ ಬೆಳಗಾಗುತ್ತಿತ್ತು. ಸೂರ್ಯೋದಯದ ಕಿರಣಗಳು ಕಿಟಕಿಯಿಂದ ಹಾಯ್ದು ಬರುತ್ತಿದ್ದವು. ಸಣ್ಣ ಬೆಳಕಿನ ರೇಖೆ ಅವನ ಮೇಲೆ ಬೀಳುತ್ತಿದ್ದರೆ ಪಕ್ಷಿಗಳ ಕಲರವ ಕಿವಿಗೆ ಮೆಲ್ಲಗೆ ಕೇಳಿಸುತ್ತಿತ್ತು. ಮೊದಲು ಆದಿಗೆ ಎಚ್ಚರವಾಯಿತು. ತನ್ನ ತಲೆಯ ಕೆಳಗೆ ಹೂವಿನ ಚೆಂಡಿನಂತೆ ಭಾಸವಾಗುತ್ತಿದ್ದ ಮೃದುತ್ವಕ್ಕೆ ಕಣ್ತೆರೆದು ತಾನು ಎಲ್ಲಿದ್ದೇನೆ ಎಂದು ಒಮ್ಮೆ ನೋಡಿಕೊಳ್ಳುತ್ತಾನೆ. ಸಂಪೂರ್ಣವಾಗಿ ಕಣ್ತೆರೆದು ಎದುರಿಗೆ ನೋಡುವಾಗ ಗಾನವಿಯ ಸೌಂದರ್ಯ ಕಾಣುತ್ತಿತ್ತು. ತಲೆ ಸ್ವಲ್ಪ ಮೇಲೆತ್ತಿ ನೋಡಿದರೆ ಸೂರ್ಯನ ಕಿರಣಗಳು ಗಾನವಿಯ ಮುಖದ ಮೇಲೆ ಬಿದ್ದು ಬಂಗಾರದ ಬಣ್ಣದಲ್ಲಿ ಕಾಣುತ್ತಿರುವ ಅವಳ ಸುಂದರ ಮುಖ, ಗಾಳಿಗೆ ಹಾರಾಡುತ್ತಾ ತನ್ನೊಂದಿಗೆ ಕಣ್ಣ ಮುಚ್ಚಾಲೆ ಆಡುತ್ತಿರುವ ಮುಂಗುರುಳು, ಗಾಢ ನಿದ್ದೆಯಲ್ಲಿದ್ದ ಕಾರಣ ಅವಳು ಉಸಿರಾಡುತ್ತಿದ್ದರೆ ಸ್ವಲ್ಪ ಹದರುತ್ತಿರುವ ಮೂಗುತಿ, ಕೆಂಪಗಿರುವ ಗೊಂಬೆಯಂತಹ ಪುಟ್ಟ ತುಟಿಗಳು, ನಿದ್ದೆಯಲ್ಲೂ ಅಮಾಯಕತ್ವ, ಮಾಸದ ಅಂದ. ಓ ದೇವರೇ, ಇಷ್ಟು ಸುಂದರವಾಗಿ ಹೇಗೆ ಹುಟ್ಟಿದೆಯೇ ನೀನು? ಹೆಣ್ಣಿನ ಗಾಳಿಯೂ ತಗಲದಂತೆ ಇದ್ದ ನಾನು ದಿನೇ ದಿನೇ ನಿನ್ನ ಕಡೆಗೆ ಆಕರ್ಷಿತನಾಗುತ್ತಿದ್ದೇನೆ ಎಂದು ಅಂದುಕೊಳ್ಳುತ್ತಾ ಬೆಳಿಗ್ಗೆಯೇ ಗಾನವಿಯ ಮುಖವನ್ನು ನೋಡಿ ಮನಸ್ಸಿಗೆ ತೃಪ್ತಿ ಎನಿಸಿ ಸಣ್ಣದಾಗಿ ನಗುತ್ತಾನೆ ಆದಿ. ರಾತ್ರಿ ತಾನು ಏನು ಮಾಡಿದೆ ಎಂದು ನೆನಪಾಗಿ ಇವಳು ಮುಂಚೆಯೇ ನಿದ್ದೆಯಿಂದ ಎದ್ದಿದ್ದರೆ ಭಯದಿಂದ ಇಲ್ಲೇ ಸತ್ತು ಹೋಗುತ್ತಿದ್ದಳು ಎಂದುಕೊಳ್ಳುತ್ತಾ ಗಾನವಿಯನ್ನು ಸ್ವಲ್ಪ ಹೊತ್ತು ಹಾಗೆಯೇ ನೋಡಿ ಶಾಂತವಾಗಿ ಏನೂ ಆಗಿಲ್ಲ ಎಂಬಂತೆ ಅವಳನ್ನು ಮತ್ತೆ ಸೋಫಾದಲ್ಲಿ ಮಲಗಿಸಲು ಅವಳನ್ನು ತನ್ನೆರಡು ಕೈಗಳಿಂದ ಎತ್ತಿಕೊಳ್ಳುತ್ತಾನೆ. ಆದಿ ಎತ್ತಿಕೊಳ್ಳುತ್ತಿದ್ದಂತೆ ಗಾನವಿ ಮಾತ್ರ ತನ್ನ ತಲೆಯನ್ನು ಆದಿಯ ಎದೆಗೆ ಹೊರಗಿಸಿ ತನ್ನೆರಡು ಕೈಗಳನ್ನು ಆದಿ ಕತ್ತಿನ ಸುತ್ತ ಹಾಕುತ್ತಾಳೆ. ಗಾನವಿ ಕತ್ತಿನ ಸುತ್ತ ಕೈ ಹಾಕಿದ್ದನ್ನು ನೋಡಿ ಏನು ಇವಳಿಗೆ ಎಚ್ಚರವಾಯಿತೆ ಎಂದು ಅನುಮಾನದಿಂದ ಕೆಳಗೆ ನೋಡಿದರೆ ಆದಿಯ ಕೈಗಳಲ್ಲಿ ಪುಟ್ಟ ನಾಯಿ ಮರಿಯಂತೆ ಮಲಗಿ ಕ್ಯೂಟಾಗಿ ಕಾಣಿಸುತ್ತಾಳೆ ಗಾನವಿ. ಗಾನವಿಯನ್ನು ಹಾಗೆ ನೋಡಿ ಆದಿ ಮನಸ್ಸಿನಲ್ಲಿ 1000 ಕೊಳಲುಗಳು ಮೋಹನ ರಾಗಗಳನ್ನು ನುಡಿಸಿದರೆ ಅತಿ ಕಷ್ಟದಿಂದ ಅವುಗಳನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಗಾನವಿಯನ್ನು ಸೋಫಾದಲ್ಲಿ ಮಲಗಿಸುತ್ತಾನೆ. ಅವಳನ್ನು ಮಲಗಿಸಿ ಮೇಲೆ ಹೇಳಲು ಹೋದಾಗ ಆದಿಯ ಶರ್ಟನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ ಗಾನವಿ. ಆದಿಯ ಶರ್ಟ್ ಹಿಡಿದುಕೊಂಡು ಅವನನ್ನು ಹತ್ತಿರಕ್ಕೆ ಎಳೆದುಕೊಳ್ಳುತ್ತಿರುವ ಗಾನವಿಯನ್ನು ನೋಡಿ ಓ ದೇವರೇ, ಬೆಳಿಗ್ಗೆಯೇ ನನ್ನ ನಿಗ್ರಹಕ್ಕೆ ಪರೀಕ್ಷೆ ಇಡಬೇಡ,
ನೀನು ಹೀಗೆ ಮಾಡಿದರೆ ನಾನು ಕಂಟ್ರೋಲಲ್ಲಿ ಇರಲಾರೆ ಎಂದು ಅಂದುಕೊಳ್ಳುತ್ತಾ ಮೃದುವಾಗಿ ಗಾನವಿಯ ಕೈಯಿಂದ ತನ್ನ ಶರ್ಟ್ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ, ನನ್ನನ್ನು ಬಿಟ್ಟು ಹೋಗಬೇಡಿ, ನೀವಿಲ್ಲದೆ ನಾನು ಇರಲಾರೆ, ನನ್ನನ್ನು ಇಲ್ಲಿಂದ ಕಳುಹಿಸಬೇಡಿ, ನಿಮ್ಮ ಹೆಂಡತಿಯಾಗಿ ಇಲ್ಲದಿದ್ದರೂ ನಿಮ್ಮ ಕೆಲಸದವಳಾಗಿಯಾದರೂ ಇಲ್ಲೇ ಸ್ವಲ್ಪ ಜಾಗ ಕೊಡಿ, ಜೀವನ ಪೂರ್ತಿ ನಿಮ್ಮ ಕೆಲಸಗಳನ್ನು ಮಾಡುತ್ತಾ ಹಾಗೆಯೇ ಇರುತ್ತೇನೆ, ನನಗಿನ್ನೇನು ಬೇಡ ಎಂದು ನಿದ್ದೆಯಲ್ಲೂ ಬಡಬಡಿಸುತ್ತಿರುತ್ತಾಳೆ. ಗಾನವಿಯ ಮಾತುಗಳನ್ನು ಕೇಳುತ್ತಿರುವ ಆದಿ, ನಿನ್ನನ್ನು ಎಲ್ಲಿಗೆ ಕಳುಹಿಸುತ್ತೇನೆ? ಬೆಳಿಗ್ಗೆ ಹೇಳುವಾಗ ನನ್ನ ಕಣ್ಣ ಮುಂದೆ ನಿನ್ನ ರೂಪ ಕಂಡರೆ ನನ್ನ ಮನಸ್ಸು ಪ್ರಶಾಂತವಾಗುತ್ತದೆ, ಆ ದಿನವಿಡೀ ಸಂತೋಷವಾಗಿ ಕಳೆಯುತ್ತದೆ. ಆಫೀಸಿನಿಂದ ಮನೆಗೆ ಬಂದ ತಕ್ಷಣ ನನ್ನ ಕಣ್ಣುಗಳು ನನಗೆ ತಿಳಿಯದಂತೆ ನಿನಗಾಗಿ ಹುಡುಕುತ್ತವೆ. ನೀನು ಕಾಣುವವರೆಗೂ ಅವುಗಳ ಹುಡುಕಾಟ ನಿಲ್ಲುವುದಿಲ್ಲ. ನೀನು ಕಂಡ ಮೇಲೆಯೇ ನನ್ನ ಮನಸ್ಸಿಗೆ ಶಾಂತಿ ಸಿಗುವುದು. ನನಗೆ ತಿಳಿಯದಂತೆ ನನ್ನ ಮನಸ್ಸನ್ನು ಆವರಿಸಿಕೊಂಡಿದ್ದೀಯ ನೀನು. ಅಸಲಿಗೆ ಮದುವೆಯೇ ಬೇಡವೆಂದಿದ್ದ ನಾನು ಈಗ ನಿನ್ನನ್ನು ಬಿಡು ಎಂದರೂ ಬಿಡಲಾರೆ. ಒಂದು ಡ್ರಗ್ ಅಂದರೆ ಮಾದಕ ದ್ರವ್ಯ ತರಹ ಏರಿಬಿಟ್ಟಿದ್ದೀಯ ನೀನು ನನಗೆ ಎಂದು ಅಂದುಕೊಳ್ಳುತ್ತಾ ಮಲಗಿದ್ದ ಗಾನವಿಯ ಹಣೆಯ ಮೇಲೆ ಸಣ್ಣ ಮುತ್ತಿಟ್ಟು, ಇನ್ನೂ ಅಲ್ಲೇ ಇದ್ದರೆ ಕಂಟ್ರೋಲ್ ಮಾಡಿಕೊಳ್ಳುವುದು ಕಷ್ಟವೆಂದು ಗಾನವಿಗೆ ಹೊದಿಕೆ ಹೊದಿಸಿ ಜಿಮ್ ಮಾಡಲು ಜಿಮ್ ರೂಮ್ಗೆ ಹೋಗುತ್ತಾನೆ ಆದಿ. ಆ ರಾತ್ರಿಯಿಂದ ಏನು ನಡೆದಿದೆ ಎಂದು ತಿಳಿಯದ ಗಾನವಿ ಪ್ರಶಾಂತವಾಗಿ ನಿದ್ದೆ ಮಾಡುತ್ತಿದ್ದಾಳೆ ಸೋಫಾದಲ್ಲಿ. ಆದಿ ಹೋದ ಅರ್ಧ ಗಂಟೆಗೆ ಎಚ್ಚರವಾದ ಗಾನವಿ ಮೆಲ್ಲಗೆ ಕಣ್ಣು ತೆರೆದು ಎದುರಿಗೆ ನೋಡುವಾಗ ಖಾಲಿ ಬೆಡ್ ಕಾಣಿಸುತ್ತದೆ. ಆದಿ ಬೆಡ್ ಮೇಲೆ ಇರುವುದಿಲ್ಲ. ಓಹ್, ಇವರು ಆಗಲೇ ಎದ್ದು ಬಿಟ್ಟರಾ ಎಂದು ಅಂದುಕೊಳ್ಳುತ್ತಾ ಸೋಫಾದಲ್ಲಿದ್ದ ಹೊದಿಕೆ ಮಡಚುತ್ತಿರುವಾಗ ಗಾನವಿಗೆ ತನ್ನ ಸೆರಗಿನಿಂದ ಆದಿ ಬಳಸುವ ಡಿಯೋ ಸ್ಮೆಲ್ ಸುಗಂಧ ಬರುತ್ತದೆ. ಏನಿದು, ಯಾವುದೋ ಸ್ಮೆಲ್ ನನ್ನ ಸೀರೆಯಿಂದ ಬರುತ್ತಿದೆ ಎಂದು ಅಂದುಕೊಳ್ಳುತ್ತಾ, ಈ ವಾಸನೆ ನನಗೆ ಚೆನ್ನಾಗಿ ತಿಳಿದಂತಿದೆ ಎಂದು ಯೋಚಿಸುತ್ತಾ, ಇದು ಇವರು ಬಳಸುವ ಡಿಯೋ ವಾಸನೆ ಅಲ್ವಾ ಅಂದುಕೊಳ್ಳುತ್ತಾ, ಆದರೂ ಇದನ್ನು ನಾನು ಬಳಸುವುದಿಲ್ಲವಲ್ಲ, ನನ್ನ ಹತ್ತಿರದಿಂದ ಹೇಗೆ ಬರುತ್ತಿದೆ ಎಂದು ಯೋಚಿಸುತ್ತಾ ಗೋಡೆ ಗಡಿಯಾರದ ಕಡೆ ನೋಡಿ ಸಮಯ ಆಗಲೇ 6 ಆಗಿರುವುದರಿಂದ, ಅಯ್ಯೋ, ಆಗಲೇ ಸಮಯ 6 ಆಯಿತಾ, ಇವತ್ತು ಏನಿದು ಇಷ್ಟು ಹೊತ್ತು ಮಲಗಿದ್ದೇನೆ ಎಂದು ಅಂದುಕೊಳ್ಳುತ್ತಾ ಡಿಯೋ ಸ್ಮೆಲ್ ವಿಷಯ ಮರೆತು ರೂಮ್ ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಕೆಳಗೆ ಹೋಗುತ್ತಾಳೆ ಗಾನವಿ. ಕೆಳಗೆ ಹೋಗಿ ಪೂಜೆ ಮಾಡಿ ಆದಿ ಹತ್ತಿರ ಹೋಗಿ ಪ್ರೋಟೀನ್ ಶೇಕ್ ಕೊಟ್ಟು ಬೆಡ್ರೂಮ್ಗೆ ಹೋಗಿ ಆದಿ ಬಟ್ಟೆ ತೆಗೆದಿಟ್ಟು ಮತ್ತೆ ಕೆಳಗೆ ಹೋಗುತ್ತಾಳೆ. ಗಡಿಬಿಡಿಯಲ್ಲಿ ಓಡಾಡುತ್ತಾ ಎಲ್ಲ ಕೆಲಸಗಳನ್ನು ಮಾಡುತ್ತಿರುವ ಗಾನವಿಯನ್ನು ನೋಡಿ ಸಣ್ಣದಾಗಿ ನಗುತ್ತಾನೆ ಆದಿ. ಕಿಚನ್ಗೆ ಹೋಗಿ ತಿಂಡಿ ರೆಡಿ ಮಾಡಿ ಆದಿಗೆ ಕಾಫಿ ತೆಗೆದುಕೊಂಡು ಹೋಗುತ್ತಾಳೆ ಗಾನವಿ. ಹೋಗುವಷ್ಟರಲ್ಲಿ ಆದಿ ಫ್ರೆಶ್ ಆಗಿ ಬಂದು ಬಟ್ಟೆ ಹಾಕಿಕೊಂಡು ರೆಡಿಯಾಗಿ ಆದಿನ ನಡೆಯುವ ಮೀಟಿಂಗಾಗಿ ಫೈಲ್ ತೆಗೆದು ಒಮ್ಮೆ ಎಲ್ಲ ಪೇಪರ್ ಸರಿಯಾಗಿ ಇದೆಯೋ ಇಲ್ಲವೋ ಚೆಕ್ ಮಾಡಿಕೊಳ್ಳುತ್ತಿರುತ್ತಾನೆ. ಆದಿ ಸೀರಿಯಸ್ ಆಗಿ ವರ್ಕ್ ಮಾಡುತ್ತಿರುವುದರಿಂದ ಕಾಫಿ ರೀ ಎನ್ನುತ್ತಾಳೆ. ಗಾನವಿ ಮಾತು ಕೇಳಿ ತಲೆ ಎತ್ತಿ ಗಾನವಿಯನ್ನು ನೋಡಿ ಕಾಫಿ ಕಪ್ ತೆಗೆದುಕೊಳ್ಳುತ್ತಾನೆ. ಆದಿ ಕುಡಿಯುತ್ತಿರುವುದರಿಂದ ಪಕ್ಕದಲ್ಲೇ ಟೇಬಲ್ ಮೇಲೆ ಇರುವುದನ್ನೆಲ್ಲ ಮತ್ತೊಮ್ಮೆ ಜೋಡಿಸಿ, ಈ ಮಧ್ಯ ಆದಿ ಕಾಫಿ ಕುಡಿದು ಮುಗಿಸುವುದರಿಂದ ಆ ಕಪ್ ತೆಗೆದುಕೊಂಡು ಕೆಳಗೆ ಹೋಗಲು ತಯಾರಾಗುತ್ತಾಳೆ. ಕೆಳಗೆ ಹೋಗುತ್ತಿರುವ ಗಾನವಿಯನ್ನು ನೋಡಿ ಗಾನವಿ ಎಂದು ಕರೆಯುತ್ತಾನೆ ಆದಿ. ತನ್ನ ಗಂಡನ ಧ್ವನಿಯಲ್ಲಿ ಅಷ್ಟು ಮೃದುವಾಗಿ ತನ್ನ ಹೆಸರು ಕೇಳಿಸುತ್ತಿದ್ದರೆ ಒಂದು ಕ್ಷಣ ನಿಂತು ಆ ಆತ್ಮೀಯತೆಗೆ ಹಿಗ್ಗಿ ಹೋಗುತ್ತಾ ಹಿಂದಕ್ಕೆ ತಿರುಗಿ ಹೇಳಿ ಎನ್ನುತ್ತಾಳೆ. ನನಗೆ ಟೈಮ್ ಇಲ್ಲ, ಕೆಲಸವಿದೆ, ತಿಂಡಿಯನ್ನು ಮೇಲೆಯೇ ತೆಗೆದುಕೊಂಡು ಬಾ ಎಂದು ಹೇಳುತ್ತಾನೆ ಆದಿ. ಸರಿ ಎಂದು ತಲೆ ಆಡಿಸಿ ಅಲ್ಲಿಂದ ಕೆಳಗೆ ಹೋಗುತ್ತಾಳೆ ಗಾನವಿ. ಕೆಳಗೆ ಹೋದ ಗಾನವಿ ಅಡುಗೆ ಮನೆಗೆ ಹೋಗಿ 2 ಇಡ್ಲಿ, 2 ದೋಸೆ, ಕಾಯಿ ಚಟ್ನಿ, ಶುಂಠಿ ಚಟ್ನಿ ಒಂದು ಪ್ಲೇಟ್ನಲ್ಲಿ ಇಟ್ಟುಕೊಂಡು ಮೇಲೆ ತೆಗೆದುಕೊಂಡು ಹೋಗುತ್ತಿದ್ದರೆ ಅರುಂಧತಿ ಅವರು ನೋಡಿ, ಏನು ಗಾನವಿ, ತಿಂಡಿಯನ್ನು ಮೇಲೆ ತೆಗೆದುಕೊಂಡು ಹೋಗ್ತಾ ಇದ್ದೀಯಾ, ಯಾರಿಗಾಗಿ ಎಂದು ಕೇಳುತ್ತಾರೆ. ಇವರಿಗೆ ಅಮ್ಮಮ್ಮ, ಅವರಿಗೆ ಟೈಮ್ ಇಲ್ಲವಂತೆ, ಏನೋ ಕೆಲಸವಿದೆಯಂತೆ, ಅದಕ್ಕೆ ತಿಂಡಿಯನ್ನು ಮೇಲೆ ತೆಗೆದುಕೊಂಡು ಬರಲು ಹೇಳಿದರು ಎನ್ನಲಾಗಿ ಅದಕ್ಕೂ ಮೊದಲು ಆದಿಯ ವರ್ತನೆಯನ್ನು ನೆನಪಿಸಿಕೊಳ್ಳುತ್ತಾರೆ ಅರುಂಧತಿ ಅವರು.
ಇದುವರೆಗೂ ಯಾವಾಗಲಾದರೂ ಹೀಗೆ ಕೆಲಸವಿದ್ದರೆ ಎಷ್ಟೇ ಬಲವಂತ ಮಾಡಿದರೂ ತಿಂಡಿಯನ್ನು ತಿನ್ನುತ್ತಿರಲಿಲ್ಲ. ಹಾಗೆಯೇ ಏನು ತಿನ್ನದೆ ಆಫೀಸ್ಗೆ ಹೋಗಿಬಿಡುತ್ತಿದ್ದ. ಈಗ ತನ್ನಷ್ಟಕ್ಕೆ ತಾನೇ ತಿಂಡಿಯನ್ನು ಮೇಲೆ ತೆಗೆದುಕೊಂಡು ಬಾ ಎಂದು ಹೇಳುವುದು ಸ್ವಲ್ಪ ಆಶ್ಚರ್ಯವಾಗಿ ಅನ್ನಿಸುತ್ತಿದೆ ಅರುಂಧತಿ ಅವರಿಗೆ. ಸ್ವಲ್ಪವೇ ಆದಿಯಲ್ಲಿ ಬದಲಾವಣೆ ಬರುತ್ತಿದೆ ಎಂದು, ಅದು ಕೂಡ ಗಾನವಿಯಿಂದಲೇ ಎಂದು ಅರ್ಥವಾಗುತ್ತದೆ ಅರುಂಧತಿ ಅವರಿಗೆ. ಇನ್ನು ಅಲ್ಲೇ ಇದ್ದ ಗಾನವಿಯನ್ನು ನೋಡಿ ಸರಿ ಹೋಗಮ್ಮ ಎನ್ನುತ್ತಾರೆ ಅರುಂಧತಿ ಅವರು. ಅದರೊಂದಿಗೆ ಟಿಫನ್ ಪ್ಲೇಟ್ ಹಿಡಿದುಕೊಂಡು ಮೆಟ್ಟಿಲು ಹತ್ತಿ ಮೇಲೆ ಹೋಗುತ್ತಾಳೆ ಗಾನವಿ. ಮೇಲೆ ಹೋದ ಗಾನವಿಗೆ ಇನ್ನೂ ಆದಿ ಸೀರಿಯಸ್ ಆಗಿ ಕೆಲಸ ಮಾಡುವುದು ಕಾಣಿಸುತ್ತಿದ್ದರೆ, ತಾನು ತಂದ ಟಿಫನ್ ಪ್ಲೇಟಲ್ಲಿದ್ದ ಟಿಪಾಯ್ ಮೇಲೆ ಇಟ್ಟು ಪಕ್ಕದಲ್ಲೇ ಇದ್ದ ಮಿನಿ ಫ್ರಿಜ್ನಿಂದ ವಾಟರ್ ಬಾಟಲ್ ತೆಗೆದುಕೊಂಡು ಗ್ಲಾಸ್ಗೆ ನೀರು ಸುರಿದು ಅಲ್ಲಿಟ್ಟು ತಿಂಡಿ ತಿನ್ನಿ ಎನ್ನುತ್ತಾಳೆ ಗಾನವಿ. ಗಾನವಿ ಮಾತಿಗೆ ತಲೆ ತಿರುಗಿಸಿ ನೋಡಿದ ಆದಿಗೆ ಅಲ್ಲಿ ಟಿಪಾಯ್ ಮೇಲೆ ಟಿಫನ್ ಪ್ಲೇಟ್, ನೀರಿನ ಗ್ಲಾಸ್ ಕಾಣಿಸುತ್ತಿದ್ದರೆ ಗಾನವಿ ಕಡೆ ಸೀರಿಯಸ್ ಆಗಿ ಒಂದು ಲುಕ್ ಕೊಟ್ಟು ನಾನೇನು ಮಾಡ್ತಾ ಇದ್ದೀನಿ ಎಂದು ಕೇಳುತ್ತಾನೆ. ಆ ಮಾತಿಗೆ ಇದೇನಿದು ಹೀಗೆ ಕೇಳುತ್ತಿದ್ದಾರೆ ಎಂದು ಅಂದುಕೊಳ್ಳುತ್ತಾ ಕೆಲಸ ಮಾಡುತ್ತಿದ್ದೀರಿ ಎನ್ನುತ್ತಾಳೆ. ನನ್ನ ಕೈಗಳು ಖಾಲಿ ಇದ್ದಾವಾ, ಮತ್ತೆ ಹೇಗೆ ತಿನ್ನುತ್ತೇನೆ ಅನ್ನುತ್ತಾನೆ. ಆದಿ ಏನನ್ನುತ್ತಿದ್ದಾನೋ ಅರ್ಥವಾಗದೆ, ಅಂದರೆ ನೀವೇ ಅಲ್ವಾ ತಿಂಡಿ ಇಲ್ಲಿಗೆ ತರಲು ಹೇಳಿದ್ದು, ಅದಕ್ಕೆ ತಿನ್ನುತ್ತೀರೇನೋ ಎಂದು ಹೇಳಿದೆ ಎನ್ನುತ್ತಿದ್ದರೆ, ಈಗಲೂ ತಿನ್ನುತ್ತೇನೆ, ಆದರೆ ನನ್ನ ಕೈಗಳು ಖಾಲಿ ಇಲ್ಲ ಅನ್ನುತ್ತಾನೆ. ಆದಿ ಗಾನವಿ ಕಡೆಯೇ ಸೀರಿಯಸ್ ಆಗಿ ನೋಡುತ್ತಾ, ಈಗ ನಾನೇನು ಅಂದೆ ಎಂದು ನನ್ನ ಕಡೆ ಹಾಗೆ ನೋಡುತ್ತಿದ್ದಾರೆ. ಅವರು ಏನು ಹೇಳಿದ್ದರೋ ನನಗೆ ಅರ್ಥವಾಗಲಿಲ್ಲ, ಅದಕ್ಕೆ ಅಲ್ವಾ ಕೇಳಿದೆ, ಅದಕ್ಕೆ ಅಷ್ಟು ಸಿಟ್ಟಾಗಿ ನೋಡಿದರೆ ಹೇಗೆ? ಅವರು ಏನು ಹೇಳಬೇಕೆಂದುಕೊಂಡಿದ್ದರೋ ನನಗೇಗೆ ಅರ್ಥವಾಗುತ್ತದೆ ಅಂದುಕೊಳ್ಳುತ್ತಾ ಆದಿ ಕಡೆ ನೋಡುತ್ತಿದ್ದರೆ, ಏನು ಇನ್ನೂ ಹಾಗೆಯೇ ನಿಂತಿದ್ದೀಯಾ ಎನ್ನಲಾಗಿ, ಏನು ಮಾಡಬೇಕು ರೀ ಎಂದು ಕೇಳುತ್ತಾಳೆ ಅಮಾಯಕಳಾಗಿ. ದಡ್ಡ ಹುಡುಗಿ, ಇಷ್ಟು ಹೇಳಿದರೂ ನಿನಗೆ ಅರ್ಥವಾಗಲಿಲ್ಲವೇ ನಿನಗೆ ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಮುಖ ಸೀರಿಯಸ್ ಆಗಿ ಇಟ್ಟು, ನನ್ನ ಕೈಗಳು ಖಾಲಿ ಇಲ್ಲ ಅಂದರೆ ಅರ್ಥ ನಿನಗೆ ತಿನ್ನಿಸು ಎಂದು ಅನ್ನಲಾಗಿ. ಗಾನವಿ ಒಮ್ಮೆಲೆ ಕಣ್ಣು ದೊಡ್ಡದು ಮಾಡಿ ಬಾಯಿ ತೆರೆದುಕೊಂಡು ಶಾಕ್ನಿಂದ ನೋಡುತ್ತಾ, ಏನು ನಾನಾ ನಿಮಗೆ ತಿನ್ನಿಸಬೇಕಾ ಎಂದು ಅಂದುಕೊಳ್ಳುತ್ತಿದ್ದರೆ, ಗಾನವಿಯ ಭಾವನೆ ಅರ್ಥವಾದ ಆದಿ ಸಣ್ಣದಾಗಿ ನಕ್ಕು ಅದನ್ನು ಗಾನವಿಗೆ ಕಾಣಿಸದಂತೆ ತನ್ನ ಮೀಸೆಯ ಅಡಿಯಲ್ಲಿ ಮುಚ್ಚಿಡುತ್ತಾ, ಇನ್ನೂ ಅಲ್ಲೇ ನಿಂತಿದ್ದೀಯಲ್ಲ, ಕಮಾನ್ ನನಗೆ ಟೈಮ್ ಆಗುತ್ತಿದೆ, ಆಫೀಸ್ಗೆ ಬೇಗ ಹೋಗಬೇಕು, ತಿನ್ನಿಸು ಎಂದು ಹೇಳುತ್ತಾ ಮತ್ತೆ ಫೈಲ್ ಒಳಗೆ ತಲೆ ಹಾಕುತ್ತಾನೆ. ನಿಜವಾಗಲೂ ಬ್ಯುಸಿಯಾಗಿದ್ದಾರೇನೋ ಎಂದುಕೊಂಡು ಟಿಫನ್ ಪ್ಲೇಟ್ ತೆಗೆದುಕೊಂಡು ಆದಿ ಹತ್ತಿರಕ್ಕೆ ಸ್ವಲ್ಪ ಸಂಕೋಚದಿಂದಲೇ ಹೋಗುತ್ತಾಳೆ ತಿನ್ನಿಸಲು. ಇಡ್ಲಿ ತುಂಡು ಮಾಡಿ ಚಟ್ನಿ ಹಚ್ಚಿ ಆದಿ ತುಟಿಗಳ ಹತ್ತಿರ ತೆಗೆದುಕೊಂಡು ಹೋದ ತಕ್ಷಣ ಬಾಯಿ ತೆರೆಯುತ್ತಾನೆ ಆದಿ. ಅವಳು ಬಾಯಿಯಲ್ಲಿ ಇಡುತ್ತಾಳೆ. ಗಾನವಿಯ ಕೈ ಬೆರಳುಗಳಿಗೆ ಆದಿ ತುಟಿಗಳ ಸ್ಪರ್ಶ ತಗುಲಿದಾಗ ಗಾನವಿಯ ಮನಸ್ಸಿನಲ್ಲಿ ಏನೋ ರೋಮಾಂಚನ, ಏನೋ ತಿಳಿಯದ ಹಿತ ಮನಸ್ಸನ್ನು ಆವರಿಸುತ್ತದೆ. ಆದಿಗೆ ಅತಿ ಹತ್ತಿರದಲ್ಲಿ ಇರುವುದರಿಂದ ಆದಿಯ ರೂಪವನ್ನು ಹತ್ತಿರದಿಂದ ಗಮನಿಸುತ್ತಾಳೆ ಗಾನವಿ. ಈ ಕತೆ ಇನ್ನೂ ಇದೆ. ಥ್ಯಾಂಕ್ ಯು ಸೋ ಮಚ್.